ಜಮ್ಮು ಕಾಶ್ಮೀರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 350 ಕೆಜಿ ಸ್ಫೋಟಕವನ್ನು ವಶಪಡಿಸಿಕೊಂಡಿದ್ದಾರೆ. ಹರಿಯಾಣದಲ್ಲಿ ಫರೀದಾಬಾದ್ನಲ್ಲಿ 355 ಕೆಜಿ ಸ್ಫೋಟಕ ಪತ್ತೆಯಾಗಿದೆ. ಬಾಂಬ್ ತಯಾರಿಕೆಗೆ ಬಳಸುವಂಥ ಅಮೋನಿಯಂ ನೈಟ್ರೇಟ್ ಕೂಡ ಪತ್ತೆಯಾಗಿದೆ ಹರಿಯಾಣದ ಫರೀದಾಬಾದ್. ಜೊತೆಗೆ 2 AK-47 ರೈಫಲ್ಗಳು. ವೆರಿ ಇಂಪಾರ್ಟೆಂಟ್ ಕಾರ್ಯಾಚರಣೆ ಇದು. ಖಚಿತ ಮಾಹಿತಿಯನ್ನು ಆಧರಿಸಿ ಜಮ್ಮು ಕಾಶ್ಮೀರ ಪೊಲೀಸರು ರೇಡ್ ಮಾಡಿದ್ರು ಹರಿಯಾಣದಲ್ಲಿ. ಆವಾಗ 350 ಕೆಜಿ ಸ್ಫೋಟಕ ಪತ್ತೆ ಆಯಿತು. ನಿನ್ನೆ ಕಾಶ್ಮೀರದಲ್ಲಿ 2 ಡಾಕ್ಟರ್ಗಳನ್ನು ಅರೆಸ್ಟ್ ಮಾಡಿದರು. ಡಾಕ್ಟರ್ ಆದಿಲ್ ಅಹಮದ್ ರಾಥರ್, ಇವನು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವೈದ್ಯ. ಇವನು ಡಾಕ್ಟರ್ ಆದಿಲ್ ಲಾಕರ್. ಈ ಡಾಕ್ಟರ್ಗಳು ನೋಡಿ, ಮಾಡಬೇಕಾದ್ದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತಾರೆ. ಒಬ್ಬನ ಅರೆಸ್ಟ್ ಮಾಡಾದ್ಮೇಲೆ ಮತ್ತೊಬ್ಬನಾದ್ಮೇಲೆ ಇನ್ನೊಬ್ಬ, 3 ಜನರು ಈ ಭಯೋತ್ಪಾದಕರ ಜೊತೆಗೆ ಶಾಮೀಲಾಗಿದ್ರು ಅಂತ. ಈ ವಿದ್ಯಾಭ್ಯಾಸ ಇಲ್ಲದೇ ಅಜ್ಞಾನದಿಂದ ಈ ರೀತಿ ಆಗ್ಬಿಡ್ತಾರೆ ಯುವಕರು ಅಂತಾರಲ್ಲ ರಾಜಕಾರಣಿಗಳು. ನೋಡಿ, ಇವರು 3 ಜನ ಡಾಕ್ಟರ್ಗಳು. ಇವ್ರನ್ನ ಈ ನೆಲದಲ್ಲಿ ಡಾಕ್ಟರ್ಗಿರಿ ಮಾಡಿಸಿದ್ದು ಯಾಕೆ ಹೇಳಿ? ಈ ರೀತಿ ಆಪರೇಷನ್ಗಳಿಗೆ. ಯಾವ ರೋಗಕ್ಕೆ ಇವರು ಮದ್ದೆರಿಬೇಕಲ್ಲ ಅಂಥವ್ರನ್ನೇ ರೋಗಕ್ಕೆ ನೀರೆರೆದು ಬಿಟ್ರೆ. ಭಯೋತ್ಪಾದನೆ ಅನ್ನೋದಕ್ಕಿಂತ ಒಂದು ದೊಡ್ಡ ರೋಗ ಇನ್ನೊಂದಿದೆಯಾ ಸಮಾಜವನ್ನು ಹಾಳು ಮಾಡೋಕ್ಕೆ? ಅಂಥವ್ರ ಜೊತೆಗೆ ಇವರು ಶಾಮೀಲಾಗ್ತಾರೆ ಅಂತಂತಂದರೆ ಇಂಥವ್ರು ಓದಿದ್ರಷ್ಟು ಬಿಟ್ಟರೆಷ್ಟು ಹೇಳಿ? ಇದು ಸಂಗತಿ.